ಬೆಳಗ್ಗೆ ಎದ್ದು ನನ್ನ ಮುಖಕ್ಕೆ ಈ ತರ ಹಚ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಮುಖ ಫುಲ್ ಒಡೆದೋಗಿತ್ತು. ಅದಕ್ಕೋಸ್ಕರ ವ್ಯಾಸ್ಲಿನ್ ಹಚ್ಕೊಂಡು ನಾನು ರೆಡಿಯಾಗಿ ನೀಟಾಗಿ ಹೋಗಿದ್ದೆ ವರ್ಕ್ ನಡೀತಿರೋ ಪ್ಲೇಸ್ಗೆ. ಆದ್ರೆ ವರ್ಕ್ನ ನಮಗೆ ಇನ್ನೂ ಅಸೈನ್ನ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಮೀಟಿಂಗ್ ಇತ್ತು, TBT ಮೀಟಿಂಗ್ ಅಂತ ಮಾಡ್ತಾರೆ. ಅದನ್ನ ಮಾಡೋಕೆ ನಾವು ಡೈರೆಕ್ಟ್ ಅಲ್ಲಿಗೆ ಹೋದಾಗ ಈ ಚಿಕ್ಕ ಹುಡುಗರು ಕೆಲ್ಸಕ್ಕೆ ಬಂದಿದ್ರು. ಅಂದ್ರೆ ಇವ್ರಿಗೆ 18 ಆಗಿದೆ ಆಲ್ರೆಡಿ, ಕೆಲ್ಸಕ್ಕೆ ಬಂದಿದ್ರು. ಅದಾದ್ಮೇಲೆ ಮನೋಜ್ಗೆ ಅಸೈನ್ನ ಮಾಡಿದ್ರು ಕೆಲಸನ. ಅದಕ್ಕೆ ಅವ್ನಿಗೆ ನಾನು ಈ ತರ ಕೊಟ್ಟೆ. ಬೋಲಿಯೇ ಸರ್, ಬೋಲಿಯೇ ಹಿಡ್ಕಳದೆ ಗೊತ್ತಿಲ್ವಲ್ಲ ಇದು. ಫುಲ್ ಈಸ್ ಹ್ಯಾಂಡ್ಲಿಂಗ್ ಇನ್ 6th floor power and data raceway on the floor. Okay, very good Manoj, very good, keep it up. ಆಮೇಲೆ ನಮ್ ಕೊಲಿಗ್ ವಿಡಿಯೋ ತೆಗಿಯೋಕೋದೆ ಈ ತರ ನಾಚ್ಕೊಂಡ. ನಸ್ಕುನ್ನಿ ಕಾಯ ನನ್ನ ಮಗನೇ, ನೀನ್ ನಾಚ್ಕೊಳ್ಳೋದ್ ಏನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಇವಾಗ ಹಾಕೋ. ಅದಾದ್ಮೇಲೆ ವರ್ಕರ್ಸ್ಗಳು ಈ ಟ್ರಾಲಿನ ಯೂಸ್ ಮಾಡ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆಗೆ ಮೆಟೀರಿಯಲ್ ನ ಶಿಫ್ಟ್ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಇವತ್ತು ನಮ್ ಕೆಲಸನ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆಗಿ ಬಂದಿದ್ದೆ ಗ್ಯಾರೇಜಿಗೆ. ಯಾಕೆ ಅಂತಂದ್ರೆ ನಮ್ ಕರ್ಗಿನ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಬಂದು ಕರ್ಗಿನ ಗ್ಯಾರೇಜಿಗೆ ಬಿಟ್ಟೆ. ಅದಾದ್ಮೇಲೆ ಇವರು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ರು. ಅದಾದ್ಮೇಲೆ ನರನಾಡಿಗಳೆಲ್ಲ ಈ ತರ ಕಾಣಿಸ್ತಾ ಇತ್ತು ನಮ್ ಕರ್ಗಿದು. ಅಣ್ಣ ವೈರಿಂಗ್ ನೆಲ್ಲ ಮಲ್ಟಿಮೀಟರ್ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ದ. ಅದಾದ್ರೂ ಏನೋ ರೆಡಿ ಆಗ್ಲಿಲ್ಲ, ಸುಮಾರಾಗಿ ಏನೋ ರೆಡಿ ಮಾಡ್ಕೊಟ್ಟ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟ್ ಪೇಜಿಗೆ ಬಂದು ಊಟನ ಮುಗಿಸ್ಕೊಂಡು ಇವತ್ತಿನ ದಿನನ ನಾನು ಇಲ್ಲಿಗೆ ಎಂಡ್ ಮಾಡಿದೆ.